ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮೊದಲನೆಯ ಪಾಠ ಒಣಮರದ ಗಿಳಿ ಪಾಠದ ವ್ಯಾಕರಣಾಂಶಗಳ ಬೋಧನೆಗೆ ಸ್ವಾಗತ. ಪದಗಳ ಅರ್ಥ: ಆಶ್ಚರ್ಯ, ಅದು ತತ್ಸಮ, ಅದರ ತದ್ಭವ ಅಚ್ಚರಿ, ಅದರ ಅರ್ಥ ಬೆರಗು. ಕಳಕಳಿಸು, ಮನೋಹರ, ಪ್ರಕಾಶಿಸು, ಹೊಳೆ. ಗಳಿಗೆ ತದ್ಭವ ಆಗ್ತದೆ. ಘಟಿಕ ಸಂಸ್ಕೃತ ಪದ, ಅದು ತತ್ಸಮ ಆಗ್ತದೆ, ಅಂದರೆ 24 ನಿಮಿಷಗಳ ಕಾಲ. ದುರ್ಬರ, ಧರಿಸಲಾಗದುದು, ಹೊರಲಾಗದುದು. ನಂಜು, ವಿಷ. ಪೊಟರೆ, ಟೊಳ್ಳಾದ, ಮರದೊಳಗಣ ಟೊಳ್ಳಾದ ಭಾಗ. ಭೋಗ, ಸುಖದ ಅನುಭವ. ಲೋಕವರ್ತನೆ, ಲೋಕದ ಜನರ ನಡವಳಿಕೆ. ಸಂತೋಷ, ಅದು ತತ್ಸಮ ಆಗ್ತದೆ, ತದ್ಭವ ಸಂತಸ ಆಗ್ತದೆ. ಸಿರಿ, ತದ್ಭವ, ಅದರ ತತ್ಸಮ ಶ್ರೀ, ಅದರ ಅರ್ಥ ಸಂಪತ್ತು. ಆಶ್ರಯ, ತತ್ಸಮ, ಆಸರೆ, ತದ್ಭವ ಅವಲಂಬನೆ ಅರ್ಥ. ಕೃತಜ್ಞ, ಉಪಕಾರ ಸ್ಮರಣೆ ಇಲ್ಲದವನು. ತತ್ವನಿಷ್ಠೆ, ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು, ಶ್ರದ್ಧೆ ತೋರುವುದು. ದುರದೃಷ್ಟ, ಕೆಟ್ಟ, ಅದೃಷ್ಟ. ಪರಹಿತಾಕಾಂಕ್ಷೆ, ಇನ್ನೊಬ್ಬರ ಒಳಿತನ್ನು ಬಯಸುವುದು. ಬೀಗು, ಉಬ್ಬು, ಹಿಗ್ಗು, ಸಂತೋಷಪಡು. ಮುದ, ಹಿಗ್ಗು, ಆನಂದ. ವರ, ಕೊಡುಗೆ, ಸಮೃದ್ಧಿ, ಸಂಪತ್ತು ಅಥವಾ ಏಳಿಗೆ. ಈಗ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಬೇಡನ ಉಪಾಯವಾಗಿತ್ತು. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ವಿಷದ ಬಾಣವು ಮರಕ್ಕೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ ತಗುಲಿತು. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಮರ ಒಣಗಿತು. ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಮರ ಒಣಗಿ ನಿಂತರೂ ಗಿಳಿ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಅದಕ್ಕಾಗಿ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಇಂದ್ರನು ತನಗಾದ ಸಂತೋಷವನ್ನು ಪ್ರಕಟಿಸಿದನು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದಕ್ಕೆ ರೋಗ ಬಂದಿದೆ. ಹಾಗೆಂದು ಈ ಸ್ಥಿತಿಯಲ್ಲಿ ಅದನ್ನು ಬಿಟ್ಟು ಹೋಗಬಾರದೆಂದು ನಿರ್ಧರಿಸಿದ್ದೇನೆಂದು ಸಮರ್ಥನೆ ನೀಡಿತು. ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದು ದುರ್ಬರ ಗಳಿಗೆಯಲ್ಲಿ, ಅಂದರೆ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿರದೆ ಬಿಟ್ಟು ಹೋಗುವುದು ಸಾಮಾನ್ಯವಾದ ಲೋಕವರ್ತನೆಯಾಗಿದೆ. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಗಿಳಿಯು ಇಂದ್ರನನ್ನು ಮರವು ಮೊದಲಿನಂತೆ ಹಸಿರಿನಿಂದ ನಳನಳಿಸುವ, ಫಲಪುಷ್ಪ ಭಾರದಿಂದ ಬೀಗುವ, ನೆರಳು ಕೊಡುವ ವರವನ್ನು ನೀಡುವಂತೆ ಕೇಳಿತು. ಎಂಟು 10 ವಾಕ್ಯಗಳಿಗೆ ಆಗಲೇ ನೋಟ್ಸನ್ನು ಕಳಿಸಿದ್ದೇನೆ, ಅದನ್ನು ನೋಡಿ ಬರೀಬಹುದು. ಸಂದರ್ಭದೊಡನೆ ವಿವರಿಸಿ. ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಆಯ್ಕೆ: ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಇಂದ್ರನು ಗಿಳಿಗೆ ಕೇಳಿದ್ದನು.
ಸಂದರ್ಭ: ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಕಂಡ ಇಂದ್ರನು ಏನಾದರೂ ವರವನ್ನು ಕೊಡಬೇಕು ಎಂದು ಯೋಚಿಸಿ ಹೀಗೆ ಅದನ್ನು ಪ್ರಶ್ನಿಸಿದನು. ಸ್ವಾರಸ್ಯ: ಇಂದ್ರನಿಗೆ ಗಿಳಿಯ ವರ್ತನೆ ಬಗ್ಗೆ ಇರುವ ಆಶ್ಚರ್ಯ ಭಾವವನ್ನು ಧ್ವನಿಸುತ್ತದೆ. ಎರಡನೇದು, ಏನಾದರೂ ವರವನ್ನು ಕೇಳಿಕೊಡುತ್ತೇನೆ. ಆಯ್ಕೆ ನಾನೀಗಾಗಲೇ ಹೇಳಿದ್ದೇನೆ, ಅದೇ ಆಯ್ಕೆಯನ್ನು ಬರೆಯಿರಿ. ಸಂದರ್ಭ: ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಮೆಚ್ಚಿದ ಅವನು ಗಿಳಿಗೆ ಸಹಾಯ ಮಾಡಬೇಕು ಎಂದು ಯೋಚಿಸಿ ಏನಾದರೂ ವರವನ್ನು ಕೇಳಿಕೊಡುತ್ತೇನೆ ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಈ ಮೇಲಿನ ವಾಕ್ಯವು ಗಿಳಿಯ ಮೇಲಿರುವ ಇಂದ್ರನ ಮೆಚ್ಚುಗೆಯ ಪ್ರತಿಫಲವನ್ನು ಸೂಚಿಸುತ್ತದೆ. ಮೂರನೇದು, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಆಯ್ಕೆಯನ್ನು ಈಗಾಗಲೇ ಹೇಳಿದ್ದೇನೆ, ಅದೇ ರೀತಿ ಬರೆಯಿರಿ. ಸಂದರ್ಭ: ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದಾಗ ಗಿಳಿಯು ಮರದ ಪರಿಸ್ಥಿತಿಗೆ ಮರುಗಿ ಅದನ್ನು ಮೊದಲಿನಂತೆ ಮಾಡು ಎಂದು ಕಾರಣ ಕೇಳಿದ ಇಂದ್ರನಿಗೆ ಉತ್ತರಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಗಿಳಿಗೆ ಮರದ ಮೇಲಿರುವ ಕರುಣಾ ಭಾವವನ್ನು ಧ್ವನಿಸುತ್ತದೆ. ಭಾಷಾಭ್ಯಾಸ: ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಆಶ್ರಯ, ಆಸರೆ, ವರ್ಣ, ಬಣ್ಣ. ಉಪಕಾರ, ಅಪಕಾರ, ಅದೃಷ್ಟ, ದುರಾದೃಷ್ಟ. ಗುರಿಯಾಗು, ಆಗಮ ಸಂಧಿ, ಪರಹಿತಾಕಾಂಕ್ಷಿ, ಸವರ್ಣ ದೀರ್ಘ ಸಂಧಿ. ಜಿಂಕೆ ರೂಢನಾಮ, ಇಂದ್ರ ಅಂಕಿತನಾಮ. ಕೃತಜ್ಞತೆ, ಉಪಕಾರ ಸ್ಮರಣೆ. ಕೃತಜ್ಞತೆ, ಉಪಕಾರ ಸ್ಮರಣೆ ಇಲ್ಲದಿರುವುದು. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಬೆನ್ನಟ್ಟು, ಬೆನ್ನು ಕುಡಿಸು ಅಟ್ಟು, ಲೋಪಸಂಧಿ. ಬಾಣವನ್ನು, ಬಾಣ ಕುಡಿಸು ಅನ್ನು, ಆಗಮ ಸಂಧಿ. ಕಾಶಿಯಲ್ಲಿ, ಕಾಶಿ ಕುಡಿಸು ಅಲ್ಲಿ, ಆಗಮ ಸಂಧಿ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ರಾಯ, ರಾಜ. ಸಿರಿ, ಶ್ರೀ. ವರ್ಷ, ವರುಷ. ಜನ್ಮ, ಜನುಮ. ಆಶ್ಚರ್ಯ, ಅಚ್ಚರಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ರೋಗ, ನಿರೋಗ. ಬಡತನ, ಸಿರಿತನ. ಕೃತಜ್ಞ, ಕೃತಜ್ಞ. ಫಲ, ನಿಷ್ಫಲ. ಪರಹಿತ, ಸ್ವಹಿತ. ಮಾದರಿಯಂತೆ ಗಾರ, ತನ, ಪ್ರತ್ಯಯಗಳಿರುವ 5 ಪದಗಳನ್ನು ಬರೆಯಿರಿ. ಮಾದರಿ: ಬೇಟೆಗಾರ. ಇದೇ ರೀತಿಯಾಗಿ ಮಾಟಗಾರ, ಕೊಲೆಗಾರ, ಮೋಸಗಾರ, ಆಟಗಾರ, ಛಲಗಾರ. ಹೀಗೆ ನಿಮಗೆ ತಿಳಿದಿರತಕ್ಕಂತಹ ಗಾರ ಪ್ರತ್ಯಯವನ್ನು ಸೇರಿಸಿ ಪದಗಳನ್ನು ಬರೆಯಿರಿ. ಬಡತನ, ಸಣ್ಣತನ, ನೀಚತನ, ಸಿರಿತನ, ಹೇಡಿತನ, ಜಾಣತನ. ಹೀಗೆ ತನ ಸೇರಿಸಿ ಇನ್ನೂ ಅನೇಕ 5 ಪದಗಳನ್ನು ಬರೆಯಿರಿ.